दक्षिण पूर्व स्नातक निर्वाचन क्षेत्र के चुनावों में जेडीयू एनडीए के साथ गठबंधन नहीं करेगी, पार्टी अध्यक्ष महिमा पटेल ने स्पष्ट किया। तुमकुर में मीडिया से बात करते हुए उन्होंने कहा, एनडीए के साथ कोई गठबंधन नहीं है, हम उनका समर्थन चाहते हैं और अगर वे समर्थन देते हैं तो हमें समर्थन मिलेगा, अन्यथा जेडीयू अलग से चुनाव लड़ेगी। मौजूदा चुनाव व्यवस्था से सभी परेशान हैं, लेकिन इसे कौन ठीक करेगा? हम सभी को इसे ठीक करना होगा। अगर हम इसके बारे में सोचें और आगे बढ़ें, तो यह संभव होगा। हम कैसा भविष्य चाहते हैं, ये सोचने के बजाय और किसी ही करना चाहिए। सभी को वर्तमान शासन और राजनीतिक व्यवस्था में सुधार के बारे में सोचना चाहिए। दक्षिण पूर्व स्नातक निर्वाचन क्षेत्र के जेडीयू उम्मीदवार डॉक्टर के नागराजू ने कहा, हम पहले भी कई बार निर्वाचन क्षेत्र में चुनाव प्रचार सभाएं कर चुके हैं। किसी भी पार्टी के समर्थन पर फैसला प्रदेश अध्यक्ष लेते हैं। हम मतदाता पंजीकरण के लिए व्यापक रूप से अभियान चला रहे हैं। पिछले चुनावों में मतदान करने वाले स्नातक मतदाताओं को भी इस बार मतदाता सूची में पंजीकृत होना चाहिए। उन्होंने कहा कि वो पूरे निर्वाचन क्षेत्र में अभियान चला रहे हैं और पंजीकरण के लिए स्नातकों को जागरूक कर रहे हैं। इस अवसर पर जेडीयू के प्रदेश महासचिव के आर रंगनाथ, एच.सी. सुरेश, युवा इकाई के कार्यकारी अध्यक्ष डी.जे. प्रभु, प्रवक्ता मोहन, शहर अध्यक्ष परमेश सिंघी, नेता मंजुनाथ नैनावती, शांता कुमारी ने भाग लिया। ANP टाइम्स ऑफ भारत, तुमकुर। ಅವರು 1930ನೇ ಇಸ್ವಿಯಲ್ಲಿ ಅವರು ಹುಟ್ಟಿದ್ದು. ಅವರ ಜನ್ಮದಿನ ಅಕ್ಟೋಬರ್ 1ನೇ ತಾರೀಕು ಇರುತ್ತೆ. ಈ ಸರಿ ಆಯುಧ ಪೂಜೆ ಇದೆಲ್ಲ ಹಬ್ಬಗಳು ಬಂದಿದ್ದರಿಂದ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೇಶ್ ಪಟೇಲ್ರ ಹುಟ್ಟಿದ ಹಬ್ಬವನ್ನು ಮಾಡ್ತೀವಿ ಅಕ್ಟೋಬರ್ 1ಕ್ಕೆ. ಆಮೇಲೆ 12/12 ಅವರು ತೀರ್ಕೊಂಡಿದ್ದು, ಅದು ಡಿಸೆಂಬರ್ 12ಕ್ಕೆ ಅವರ ಸ್ಮರಣೆ ಅಂತಂದೇಳಿ ನಾವು ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತೀವಿ. ಮಾಡುವಾಗ ಎಲ್ಲದೂ ಕೂಡ ನಾವೇನೋ ಬಂದು ಎಲ್ಲರೂ ಜಯೇಶ್ ಪಟೇಲ್ ಹಂಗಿದ್ರು ಹಿಂಗಿದ್ರು ಅಂತ ಭಾಳ ಜನ ಹೊಗಳ್ತಾರೆ. ಯಾಕೆಂದ್ರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಅವರು ಎಲ್ಲರೂ ಭಾಳ ಆತ್ಮೀಯರಾಗಿದ್ರು. ಅಲ್ಲಿ ವಿರೋಧ, ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನೋ ಥರದ್ದು ಬಾಂಧವ್ಯ ಇರಲೇ ಇಲ್ಲ ಅವಾಗ. ಎಲ್ಲರೂ ಒಟ್ಟಾಗಿ ಸೇರಿ ಜನರ ಬಗ್ಗೆ ಆಲೋಚನೆ ಮಾಡುವಂಥ, ಜನರಿಗೆ ಒಳ್ಳೆಯದಾಗಂಥದ್ದೇನು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡೋವಂಥದ್ದು ಅಸೆಂಬ್ಲಿ ಒಳಗೆ ಅವಾಗ ನಡೀತಾ ಇತ್ತು. ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ತಂದೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗಲೂ ಕೂಡ ಆ ಥರದ್ದೇ ಚರ್ಚೆಗಳಿತ್ತು. ಈಗ ಏನಾಗಿದೆ ಚರ್ಚೆಗಳು ಅಂತಂದರೆ, ನೀನಿಷ್ಟು ಕದ್ದೆ ನೀನು ಕದ್ದಿಲ್ವಾ ಅಂತಂದೇಳಿ ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪದಲ್ಲಿ ಮುಳುಗಿರೋಂಥ ಇಂಥ ವ್ಯವಸ್ಥೆ ಇದಕ್ಕೆ ನಮಗೆ ಬದಲಾವಣೆ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ನಾವು ವೈಯಕ್ತಿಕವಾಗಿ ನಾವೇ ತೀರ್ಮಾನ ಮಾಡ್ಕೋಬೇಕು. ಇದು ಸಾಧ್ಯ ಇದೆಯಾ ಅಂತ ಕೇಳಿದ್ರು. ಸಾಧ್ಯ ಇದೆ ಅಂದರೆ ಸಾಧ್ಯ ಇದೆ, ನಾವೆಲ್ಲರೂ ಸಾಧ್ಯ ಇದೆ ಅಂತ ಅಂದ್ಕೊಂಡು ಮುಂದಕ್ಕೆ ಹೋದರೆ ಸಾಧ್ಯ ಇದೆ. ನಾವಂತೂ ಆ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ ಸಾಧ್ಯ ಇದೆ ಅಂತಂದೇಳಿ, ಹಂಗಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ಸಾಧ್ಯ ಇಲ್ಲ ಅಂತಂದೇಳಿ ನಾವು ನಿರಾಶಾವಾದದಲ್ಲಿ ಹೋದರೆ ನಾವು ಸಫರ್ ಆಗ್ತಾ ಹೋಗ್ತೀವಿ, ಜೀವನದಲ್ಲಿ ಸಫರ್ ಆಗ್ತಾ ಹೋಗ್ತೀವಿ. ಸೊ ನಾವು ಸಫರ್ ಆಗಬಾರ್ದು. ಈ ಇರೋಂಥ ರಾಜಕಾರಣದ ವ್ಯವಸ್ಥೆ ಒಳಗೆ, ಅದು ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ನನಗೆ ಗೊತ್ತಿಲ್ಲದೆ ಇರೋದು ಯಾರೂ ಇಲ್ಲ. ಎಲ್ಲರ ಜೊತೆಗೂ ನಾನು ಒಡನಾಡಿದ್ದಿದೆ. ನಮ್ಮ ತಂದೆಯವ್ರ ಟೈಮಿಂದ ಇರ್ಬೋದು, ನಾನು MLA ಆದಾಗಿರ್ಬೋದು, ಎಲ್ಲ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಅಂತಾರೆ. ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಗುತ್ತೆ ಸಂತೋಷವಾಗಿಲ್ಲ ಅವರು ಅಂತ. ಅವರೆಲ್ಲರಿಗೂ ನಾನು ಹೋಲಿಸ್ಕೊಂಡ್ರೆ ಅತ್ಯಂತ ಸಂತೋಷವಾಗಿರೋ ಒಬ್ಬ ರಾಜಕಾರಣಿ ಕರ್ನಾಟಕದಲ್ಲಿ ಅಂತಂದರೆ ನಾನು ಅಂದ್ಕೊಂಡಿದ್ದೀನಿ. ನನ್ನ ಬೆನ್ನು ನಾನೇ ತಕ್ಕಂತಿರ್ತೀನಿ. ಯಾಕೆಂದರೆ ಕಂಪ್ಯಾರಿಟಿವ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ನಾವು NDA ಅಭ್ಯರ್ಥಿಗೆ ಪ್ರಬಲ ಒಂದು ಆಕಾಂಕ್ಷೆ ಸಹ ಆಗಿವೆ. ಹಾಗಾಗಿ ಅದರ ಮೇಲ್ಮಟ್ಟದಲ್ಲಿ ಅದರ ಒಂದು ಮಾತುಕತೆ ನಡೀತಾ ಇದೆ. ನಮ್ಮದು ಸಹ NDA ರಾಷ್ಟ್ರೀಯ ಮಟ್ಟದಲ್ಲಿ ನಿತೀಶ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇಂಡಿಯಾದಲ್ಲಿ ಬಹಳ ಪ್ರಬಲವಾದಂತಹ ಪಕ್ಷ. ನಮ್ಮಲ್ಲೂ ಸಹ ಇಬ್ಬರು ಕೇಂದ್ರ ಮಂತ್ರಿಗಳಿದ್ದಾರೆ. ಒಬ್ಬರು ಲಲನ್ ಸಿಂಗ್ ಒಬ್ಬರಿದ್ದಾರೆ, ಮತ್ತೆ ರಾಮನಾಥ್ ಠಾಕೂರ್ ಸರ್ ಅವರು ಇದ್ದಾರೆ. ಇಬ್ಬರು ಕೇಂದ್ರ ಮಂತ್ರಿಗಳಿದ್ದಾರೆ. ಅವರು ಸಹ ಮೇಲ್ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ JDU ಪಕ್ಷವನ್ನ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಪ್ರಬಲವಾಗಿ ಮತ್ತೆ ಬೆಳೆಸೋದಕ್ಕೆ ಎಲ್ಲಾ ರೀತಿಯ ಒಂದು ಡಿಸ್ಕಷನ್ಸ್ ಆಗಿದೆ. ಅದರ ಒಂದು ಪೂರಕವಾಗಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಗೆ ತಗೊಂಡು, ಅದ್ರ ಜೊತೆಗೆ ಮತ್ತೆ ಏನು ಹಳೆ JDU ಏನಿತ್ತು ಅದನ್ನ ಮತ್ತೆ ಪುನರುಚ್ಚೇತನ ಮಾಡೋದಕ್ಕೆ ರಾಜ್ಯದಲ್ಲಿ
ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಸಹ ರಾಷ್ಟ್ರೀಯ ನಾಯಕರು ಹೋಗ್ತಾರೆ. ರಾಷ್ಟ್ರೀಯ ನಾಯಕರಿಂದ ಮಾಹಿತಿ ಬಂದಾಗ ಒಪ್ಕೊಳ್ಳಬೇಕು. ನೀವೇನಾದ್ರು ರಾಷ್ಟ್ರೀಯ ಮಟ್ಟದ ನಾಯಕನ ಮನವೊಲಿಸಲು ಪ್ರಯತ್ನ ಆಲ್ರೆಡಿ ಬಂದು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ IAS ಆಫೀಸರ್ಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮಾ ಅವರು, ಮಹಿಮಾ ಪಟೇಲ್ ಸರ್ ಅವರು, ಮತ್ತೆ ಒಂದು ದೊಡ್ಡ ತಂಡ ಆಲ್ರೆಡಿ ಈಗಾಗಲೇ ಶ್ರೀಯುತ ಮಾಜಿ ಪ್ರಧಾನಮಂತ್ರಿಗಳಾದಂಥ JDS ವರಿಷ್ಠರಾದಂಥ ದೇವೇಗೌಡ ಸರ್ ಅವರನ್ನ ನಿವಾಸದಲ್ಲಿ ಭೇಟಿ ಮಾಡಿ ಇದರ ಒಂದು ಸುತ್ತು ಮಾತುಕತೆಯಾಗಿದೆ. ಹಾಗಾಗಿ ಮತ್ತೆ ಬಿಜೆಪಿ ಜೊತೆಗೂ ಸಹ ನಮ್ಮ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿರ್ತಾರೆ, ಮತ್ತೆ ಕಾರ್ಯಾಧ್ಯಕ್ಷರಿರ್ತಾರೆ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಅವರು ಬಿಜೆಪಿ ಜೊತೆಯಲ್ಲಿ ಮಾತಾಡಿ ಅಲ್ಲಿಂದ ಒಂದು ಪ್ರಬಲ ರಾಷ್ಟ್ರೀಯ